ಸಿಎಂ ನೇತೃತ್ವದ ಗ್ಯಾರಂಟಿ ಸರ್ಕಾರ 1,000 ದಿನ ಪೂರೈಸಿದೆ. ಆದರೆ ಕುರ್ಚಿ ಕಾಳಗದ ನಡುವೆ ಈ ಸಂಭ್ರಮದಿಂದ ದೆಹಲಿಯ ನಾಯಕರು ಅಂತರ ಕಾತ್ಕೊಂಡಿದ್ದಾರೆ. ಇವತ್ತು ಹಾವೇರಿಯಲ್ಲಿ ಬೃಹತ್ ಸಾಧನಾ ಸಮಾವೇಶ ನಡೆದರೂ ಕಾಂಗ್ರೆಸ್ನ ಯಾವೊಬ್ಬ ಹೈಕಮಾಂಡ್ ನಾಯಕರ ಸುಳಿವೇ ಇರಲಿಲ್ಲ. ಕುರ್ಚಿ ಕಾಳಗದ ನಡುವೆ ಸಿದ್ದು ಸರ್ಕಾರಕ್ಕೆ ಸಹಸ್ರ ಸಂಭ್ರಮ. ಸಡಗರಕ್ಕೆ ಬಾರದ ಹೈಕಮಾಂಡ್, ಸಂತಸವೋ ಸಮರವೋ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಕದನ ಜೋರಾಗಿ ನಡೀತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದ ಮೇಲೆ ಒಂದು ರೀತಿ ಕುರ್ಚಿ ಕಾಳಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣ್ತಿದೆ. ಈ ನಡುವೆ ಸಿದ್ದರಾಮಯ್ಯ 2.0 ಸರ್ಕಾರ ಚುಕ್ಕಾಣಿ ಹಿಡಿದು 1,000 ದಿನಗಳನ್ನ ಪೂರೈಸಿದೆ. ಹೀಗಾಗಿ ಇವತ್ತು ಹಾವೇರಿಯಲ್ಲಿ ಕಾಂಗ್ರೆಸ್ ಭೂ ಗ್ಯಾರಂಟಿ ಸಮರ್ಪಣಾ ಹೆಸರಿನಲ್ಲಿ ಬೃಹತ್ ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಮಾವೇಶದಲ್ಲಿ 2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ಘೋಷಣೆ ಕೂಗಿದ್ರು. ಕುರ್ಚಿ ಗುದ್ದಾಟದ ನಡುವೆಯೂ ಸರ್ಕಾರ 1,000 ದಿನ ಪೂರೈಸಿರುವುದು ಕಾಂಗ್ರೆಸ್ ಪಾಳೆಯಕ್ಕೆ ಖುಷಿ ವಿಚಾರವೇ. ಆದ್ರೆ ಇದೇ ಸಂಭ್ರಮದ ಕ್ಷಣಕ್ಕೆ ಕಾಂಗ್ರೆಸ್ನ ಯಾವೊಬ್ಬ ಹೈಕಮಾಂಡ್ ನಾಯಕರು ಸಾಕ್ಷಿ ಆಗಲಿಲ್ಲ. ಪಕ್ಷದಲ್ಲಿ ನಡೀತಿರೋ ಅಧಿಕಾರ ಹಂಚಿಕೆ ಜಟಾಪಟಿ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಹೈಕಮಾಂಡ್ ನಾಯಕರು ಸಂಭ್ರಮದಿಂದ ದೂರ ಉಳಿದಂತೆ ಕಾಣಿತು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬರಲಿಲ್ಲ. ಬೆಂಗಳೂರಿನಲ್ಲಿದ್ದರೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾವೇರಿ ಕಡೆ ಮುಖ ಹಾಕಲಿಲ್ಲ. ರಾಹುಲ್ ಆಗ್ಲಿ ಮತ್ತೊಬ್ರು ಮಗದೊಬ್ಬರಾಗ್ಲಿ ಇತ್ತ ಸುಳಿಯಲೇ ಇಲ್ಲ. ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೌನಂ ಶರಣಂ ಗಚ್ಚಾಮಿ ಎಂದಿದ್ದ ಜೋಡೆತ್ತು ಇವತ್ತು ಸಾಧನಾ ಸಮಾವೇಶದಲ್ಲಿ ಖುಷಿಯಾಗೇ ಇದ್ರು. ಡಿಕೆ ಹಾಗೂ ಸತೀಶ್ ಜಾರಕಿಹೊಳಿ ಒಂದೇ ಕಾರಲ್ಲಿ ಸಮಾವೇಶಕ್ಕೆ ಬಂದರು. ಡಿಸಿಎಂ ಅಭಿಮಾನಿಗಳು ತಮ್ಮ ನಾಯಕರ ಪರ ಜೈಕಾರ ಹಾಕಿದ್ರು. ಬೇರೊಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಡಿಕೆ ತರಾತುರಿಯಲ್ಲಿ ಭಾಷಣ ಮುಗಿಸಿ ಹೊರಟರು. ನನಗೆ ಅಜ್ಜಯ್ಯನ ಆಶೀರ್ವಾದ ಇದೆ. ಡಿಕೆ ಟ್ವೀಟ್. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿರೋ ಡಿಕೆ ಮತ್ತೊಂದು ಸಂದೇಶ ರವಾನಿಸಿದ್ದಾರೆ. ಬೇಡುವಾಗ ಭಿಕ್ಷುಕನಾಗು, ಕೊಡುವಾಗ ದಾನಿಯಾಗು ಅನ್ನೋ ಮಾರ್ಮಿಕ ಟ್ವೀಟ್ ಬಾಣ ಬಿಟ್ಟಿದ್ದಾರೆ. ಡಿಕೆ ಟ್ವೀಟ್ಗೆ ರಿಯಾಕ್ಟ್ ಮಾಡಿದ ಸಿದ್ದರಾಮಯ್ಯ, ಹೈಕಮಾಂಡ್ನವರು ಏನಾದರೂ ಟ್ವೀಟ್ ಮಾಡಿದ್ದಾರಾ? ಇಲ್ವಲ್ಲ, ಹೈಕಮಾಂಡ್ ಹೇಳಿದ್ದೇ ಫೈನಲ್ ಅಂದ್ರು. ಆದ್ರೂ ನಿಮ್ ನಾಯಕರ ಶ್ರಮಕ್ಕೆ ಫಲ ಸಿಗುತ್ತೆ ಹಂಗೆ ಅಂತ ಟ್ವೀಟ್ ಮಾಡೋದು ಹೈಕಮಾಂಡ್ ಅವ್ರು ಮಾಡಿದಾರ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದು ಕೇಳೋದು ನಾನು. ನೀವು ಪುನಃ ಅದನ್ನೇ ಯಾಕೆ ಕೇಳ್ತೀರಿ? ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಹಂಗೆ ಕೇಳ್ಬೇಕು. ಇನ್ನು ಕಾಂಗ್ರೆಸ್ ಕುರ್ಚಿ ಕಾಳಗದ ಬಗ್ಗೆ ಬಿಜೆಪಿ ನಾಯಕರು ಏನಂದ್ರು ಕೇಳಿ ನೋಡಿ. ಬಜೆಟ್ ಮಂಡನೆಗೆ ಮುಂಚೆ ಆದ್ರೂ ಕುರ್ಚಿ ಸಮಸ್ಯೆ ಬಗೆಹರಿಸಬೇಡಿ. ಕುರ್ಚಿಯ ಸಮಸ್ಯೆ ರಾಜ್ಯದ ಜನರ ಸಮಸ್ಯೆ ಅಲ್ಲ. ನಿನ್ನೆ ದಿನ ಡ್ಯಾಮ್ಗಳ ಸಂರಕ್ಷಣಾ ಸಮಾವೇಶ ಮಾಡಿದ್ರು. ಒಂದೇ ವೇದಿಕೆ ಮೇಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದ್ರೂ ಕೂಡ ಒಬ್ಬರನ್ನೊಬ್ಬರನ್ನು ಮುಖ ನೋಡದೇನೆ ಕಾರ್ಯಕ್ರಮವನ್ನು ಮಾಡಿದರು. ಕೈ ಮನೆಯಲ್ಲಿನ ಬೆಳವಣಿಗೆ ನೋಡ್ತಿದ್ರೆ ಫೆಬ್ರವರಿ 17ರ ನಂತರ ಕ್ಲೈಮ್ಯಾಕ್ಸ್ ಬಿರುಗಾಳಿ ಬೀಸುತ್ತಾ ಅನ್ನೋ ಕುತೂಹಲ ಎಲ್ಲರನ್ನು ಕಾಡ್ತಿದೆ. ಹಾವೇರಿಯಿಂದ ಅಣ್ಣಪ್ಪ ಬಾರ್ಕಿ ಜೊತೆ ಪ್ರಸನ್ನ, ಟಿವಿ9 ಬೆಂಗಳೂರು.